ಫ್ರೆಂಡ್ಸ್, ನಾನು ಏನಂದ್ಲಿ ಅಂತ ಗೊತ್ತಾಗ್ತಿಲ್ಲ. ಗುಡ್ ಮಾರ್ನಿಂಗ್ ಅನ್ಲೋ, ಗುಡ್ ಈವ್ನಿಂಗ್ ಅನ್ಲೋ, ಗುಡ್ ಆಫ್ಟರ್ನೂನ್ ಅನ್ಲೋ. ಬೆಳಗ್ಗೆ ಈ ವಿಡಿಯೋ ನೋಡಿದವರು ಗುಡ್ ಮಾರ್ನಿಂಗ್, ಮಧ್ಯಾಹ್ನ ನೋಡಿದವರಿಗೆ ಗುಡ್ ಆಫ್ಟರ್ನೂನ್, ಸಾಯಂಕಾಲ ನೋಡಿದವರಿಗೆ ಗುಡ್ ಈವ್ನಿಂಗ್, ರಾತ್ರಿ ನೋಡೋರಿಗೆ ಗುಡ್ ನೈಟ್. ಇವತ್ತೇನಪ್ಪಾ ಅಂದ್ರೆ ವಿಶೇಷ, ನಮ್ಮ ಮನೇಲಿ ಏನೋ ಕರಿತಾ ಇದಾರೆ, ಅದು ಗೊತ್ತಿಲ್ಲ. ಅದನ್ನ ಆಮೇಲೆ ಹೇಳ್ತೀನಿ, ನೀವೇ ಗೆಸ್ ಮಾಡ್ಬೇಕು. ಅದು ಕಮೆಂಟ್ ಅಲ್ಲಿ ಹಾಕ್ಬೇಕು ನನಗೆ ಏನು ಅಂತ ನೋಡ್ಬಿಟ್ಟು. ಆ ರೆಸಿಪಿನ ಇವತ್ತು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಏನು ಅಂತ ತೋರಿಸ್ತೀನಿ. ಇದ ಹೆಸರು ಕರ್ದ ಅವರೆಕಾಳು ಅಂತೆ ಫ್ರೆಂಡ್ಸ್. ಅದು ಒಂಚೂರು ಬಾಯಿ ತೊದ್ಲಿಸು, ಏನು ಅನ್ಕೋಬೇಡಿ. ಆಮೇಲೆ ಅದಕ್ಕೆ ಏನೇನ್ ರೆಸಿಪಿ ಬೇಕು ಅಂತ ಎಲ್ಲ ಈಗ ತೋರಿಸ್ತೇನೆ. ಇದನ್ನ ಮಾಡ್ತಿರೋರು ನಾನಲ್ಲ, ನಮ್ಮಮ್ಮ. ಹೋದ್ ವಿಡಿಯೋದಲ್ಲೇ ನಾನು ತೋರಿಸಿದ್ನಲ್ಲ ನಮ್ಮಮ್ಮನ, ಇವತ್ತು ತೋರಿಸ್ತೀನಿ ನೋಡಿ. ನಮ್ಮಮ್ಮನೇ ಮಾಡ್ತಿರೋದು ನೋಡಿ, ನಮ್ಮಮ್ಮನೇ ಮಾಡ್ತಾ ಇರೋದು. ಇಲ್ಲಿ ನೋಡಿ, ನಾವು ಅವಲಕ್ಕಿ ಇಡ್ಕೊಂಡಿದ್ದೀವಿ, ಶೇಂಗಾ ಇಡ್ಕೊಂಡಿದ್ದೀವಿ, ಪುಟಾಣಿ, ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಡ್ಕೊಂಡಿದ್ದೀವಿ, ಆಮೇಲೆ ಫ್ರೆಶ್ ಆಗಿರೋ ಕರಿಬೇವು, ಖಾರದ ಪುಡಿ, ಆಮೇಲೆ ಇದು ಅವರೆಕಾಳು, ಆಮೇಲೆ ಎಣ್ಣೆ. ಈಗ ಈಗೆಲ್ಲ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್, ಹೆಂಗ್ ಮಾಡೋದು ಇದನ್ನ ಅಂತ. ನೋಡಿ, ಎಣ್ಣೆನ ಕಾಯಕ್ ಇಟ್ಟಿದ್ದೀವಿ. ನೋಡಿ, ಎಣ್ಣೆ ಕಾಯಕ್ ಇಟ್ಟಿದ್ದೀವಿ, ಎಣ್ಣೆ ಕಾಯ್ತಿದೆ. ಬಿಸಿಯಾಗಿದೆ ಅಂತ ನೋಡ್ಬೇಕು, ನೋಡ್ತಿದ್ದಾರೆ. ಕೈ ಇಡಬೇಡ್ರಿ, ಮತ್ತೆ ಹಂಗೆ ಮೇಲೆ ಕಾವು ಬರುತ್ತಲ್ಲ, ಹಂಗೆ ಅಲ್ಲೇ ನೋಡ್ಕೊಳ್ಳಿ ಅಷ್ಟೇ. ಇಲ್ಲಿ ನೋಡಿ, ಇಷ್ಟಲ್ಲೇ ಇಡ್ಕೋಬೇಕು ಕೈನ. ಮತ್ ನಾವ್ ತೋರಿಸ್ತೀವಿ ಅಂದ್ಬಿಟ್ಟು ಕೈ ಒಳಗೆ ಇಡಕ್ ಹೋಗ್ಬೇಡಿ. ನೋಡಿ, ಇಷ್ಟಕ್ಕೊಂದು ರೆಸಿಪಿ ಹಿಡ್ಕೊಂಡಿದೀವಿ, ಗೊತ್ತಾಯ್ತಾ? ಈಗ ಅವರೆಕಾಳು ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ, ಸೌಂಡ್ ಹೆಂಗ್ ಬರ್ತಾ ಇದೆ. ನೋಡಿ, ಸೌಂಡ್ ಸಖತ್ತಾಗಿ ಬರ್ತಾ ಇದೆ, ಸೌಂಡ್ ಮಾತ್ರ. ಎಷ್ಟು ಹಾಕಿದ್ರು ಆಲ್ಮೋಸ್ಟ್ ನೀವು ಒಂದು ಬಾಕ್ಸ್ ಇಟ್ಕೊಂಡ್ಲೇಬೇಕು ನೀವು ಅವರೆಕಾಳನ್ನ. ಮತ್ ಅವರೆಕಾಳು ಕರಿತೀರ ಅಂದ್ಮೇಲೆ ಒಂದ್ ಬಾಕ್ಸ್ ಇಟ್ಕೊಂಡ್ಲೇಬೇಕು. ಮಿನಿಮಮ್ 1 kg ಇಲ್ಲ 1.5 kg ಇಟ್ಕೊಳ್ಳಿ ಸದ್ಯ ಆದ್ರೆ. ಕರಿತಾ ಇದ್ದಾರೆ. ಈ ತರ ಫ್ರೈ ಮಾಡ್ಬೇಕು ನೀವು, ಅವಾಗ ಬೇಯೋದು ಅಂತ ಗೊತ್ತಾಗುತ್ತೆ. ಏನಂದ್ರೆ ಒಂದು 5 or 7 minutes ನೀವು ಈ ತರ ಫ್ರೈ ಮಾಡ್ತಾ ಇರ್ಬೇಕು. ನಾನೇನು ಕಟ್ ಮಾಡಲ್ಲ, ಡೀಟೇಲ್ಸ್ ಆಗಿ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಒಂದು 5 or 7 minutes ಕರಿತಿರ್ಬೇಕು. ಇದು ರೆಡ್ ಕಲರ್ ಬರ್ಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಈ ತರ ಫ್ರೈ ಮಾಡ್ತಾ ಇರಿ, ಅಂದ್ರೆ ಕರಿತಾ ಇರಿ. ಇಲ್ಲಿ ನೋಡಿ, ಕೆಂದು ಕಲರ್ ಬರ್ಬೇಕು, ಅಂದ್ರೆ ಬ್ರೌನು. ಇಲ್ಲಿ ನೋಡಿ ಫ್ರೆಂಡ್ಸ್, ಸೌಂಡು ಎಲ್ರಿಗೂ ಕೇಳಿಸ್ತ ಅನ್ಸುತ್ತೆ ಸೌಂಡು. 1-2 ನಿಮಿಷ ಹಾಗೆ ಬಿಡ್ತೀವಿ ಫ್ರೆಂಡ್ಸ್. ಫ್ರೈ ಮಾಡಕ್ ಹೋಗ್ಬೇಡ್ರಿ, 1-2 ನಿಮಿಷ ಅಷ್ಟೇ. ಈಗ ಸೌಂಡ್ ತೆಗ್ದಿವಿ. ಆಮೇಲೆ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಕು ಫ್ರೆಂಡ್ಸ್, ಈ ರೆಸಿಪಿ ಹೆಂಗ್ ಬಂತು ಅಂತ. ನೀವು ಕಮೆಂಟ್ ಹಾಕದ್ ಮಾತ್ರ ಯಾವ್ದೇ ಕಾರಣಕ್ಕೂ ಮರೆಯಕ್ ಹೋಗ್ಬೇಡಿ ಫ್ರೆಂಡ್ಸ್, ಓಕೆನಾ? ಆಮೇಲೆ ನೀವ್ ಹಂಗೆ ನನಗೆ ಕಮೆಂಟ್ ಹಾಕ್ತಾ ಇರಿ, ಏನ್ ಮಾಡ್ಬೇಕು ನಿಮಗೆ ಏನ್ ಗೊತ್ತಾಗ್ತಿಲ್ಲ ಅದನ್ನ ಹೇಳಿ. ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ಬಹಳ ಹೇಳ್ತಿದ್ದಾರೆ, ಇದನ್ನ ಮಾಡಿ 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 ನಮಗೆ ಗೊತ್ತಾಗ್ತಿಲ್ಲ ಅಂತ. ಅದಕ್ಕೆ ನಾನು ಇವತ್ತು ಈ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ಕಮೆಂಟ್ ಅಲ್ಲಿ ಹಾಕಿ ಹೆಂಗ್ ಬಂದಿದೆ ಅಂತ. ಕಮೆಂಟ್ ಹಾಕದ್ ಮಾತ್ರ ಮರೆಯಕ್ ಹೋಗ್ಬಿಡಿ ಹೆಂಗ್ ಬಂದಿದೆ ಅಂತ. ಈಗ 4-5 minutes ಆಗಿದೆ, 7 minutes ಆಗಿದೆ. ಈಗ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್, ಎಷ್ಟು ಹೆಂಗೆ ಕೆಂಪುಗಾಗಿದೆ ಅಂತ ಈಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಕೆಂಪುಗಾಗಿದೆ. ಈಗ ನೋಡೋಣ ಬನ್ನಿ ಫ್ರೆಂಡ್ಸ್. ಅದೇ ಎಷ್ಟು ಕೆಂಪುಗಾಗಿದೆ, ಈಗ ಫ್ರೈ ಮಾಡಿ ಫ್ರೆಂಡ್ಸ್. ಅದೇ ಎಷ್ಟು ನೋಡಿ ಫ್ರೆಂಡ್ಸ್, ಈ ತರ ಎಷ್ಟೊಂದು ಕೆಂಪುಗಾಗಿದಾವ್ ನೋಡಿ. ಅದೇ ಅಲ್ಲ, ಇನ್ನೂ ಆಗ್ಬೇಕು ಫ್ರೆಂಡ್ಸ್, ಇನ್ನೂ ಸ್ವಲ್ಪ ವೈಟ್ ಇದಾವೆ, ಇನ್ನೂ ಬ್ರೌನ್ ಆಗ್ಬೇಕು. ನೀವ್ ಇದನ್ನ ತಿಂತಾ ಇದ್ರೆ ಎಷ್ಟು ಕರುಮ್ ಅನ್ನುತ್ತೆ ಗೊತ್ತಾ ಫ್ರೆಂಡ್ಸ್. ಇದಾದ ತಕ್ಷಣ ಶೇಂಗಾ ಹಾಕೋಬೇಕು ಫ್ರೆಂಡ್ಸ್. ಆದ್ರೆ ನೀವ್ ಇದನ್ನ ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಈ ಶೇಂಗಾನು ಕ್ಲೀನ್ ಆಗಿ ಕಲರ್ ಬರುತ್ತೆ. ನೀವ್ ಇದು ಕ್ಲೀನ್ ಆಗಿ ಹುರ್ಕೊಂಡ್ಲಿಲ್ಲ ಅಂದ್ರೆ ಶೇಂಗಾನು ಕ್ಲೀನ್ ಆಗಿ ಬರಲ್ಲ. ಈಗ ಬಣ್ಣಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಅಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಕಲರ್ ಮಾತ್ರ. ನನಗೆ ಈಗಲೇ ಬಾಯಲ್ಲಿ ಜುಳು ಅಂತ ನೀರು ಬರ್ತಿದೆ ಫ್ರೆಂಡ್ಸ್, ಯಾವಾಗ ತಿಂತೀನೋ ಯಾವಾಗ ಮಾಡ್ತೀನೋ ಅಂತ.
ನೋಡೋಣ ಎಲ್ಲ ಆದ್ಮೇಲೆ ಹೆಂಗಾಗುತ್ತೆ ಟೇಸ್ಟ್ ಅಂತ. ಈಗ ಇದನ್ನ ತೆಗೆದ್ಬಿಟ್ಟು ಒಂದ್ ಪಾತ್ರೆಗೆ ಹಾಕೊಳ್ಳಿ. ನಾನು ಈ ದೊಡ್ಡ ಪಾತ್ರೆಗೆ ಹಾಕೊಂತಿದೀನಿ. ಅದೇ ಈ ದೊಡ್ಡ ಪಾತ್ರೆಗೆ ಹಾಕೊಂತಾ ಇದ್ದಾರೆ ನೋಡಿ. ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಾಗುತ್ತೆ. ಇದನ್ನೇ ಅಂದ್ರೆ ಮತ್ತೆ ಎಲ್ಲದನ್ನು ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಹಾಗಾಗಿ ಅಲ್ಲಿ ನೋಡಿ ಹಾಕೊಂಡ್ರು ಅಷ್ಟನ್ನ ಹಾಕೊಳ್ಳಿ. ಆಮೇಲೆ ಈ ಚಳಿಗೆ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ಇದು ಕರ್ದಿರೋದು, ಒಳ್ಳೆ ಸ್ನಾಕ್ಸ್ ಫ್ರೆಂಡ್ಸ್ ಇದು. ಟೀ ಜೊತೆ ಸಾಯಂಕಾಲ ಚಳಿಲಿ ಹಾಕೊಂಡ್ ಕುತ್ಕೊಂಡ್ವಿ ಅಂದ್ರೆ ಹೊರ್ಗಡೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್. ಈಗ ಬನ್ನಿ ಏನಾಗಿದೆ ಅಂತ ನೋಡ್ಕೊಂಡ್ ಬರೋಣ. ನೋಡಿ ಇಲ್ಲಿ ತಕ್ಕೊಂತಿದ್ದಾರೆ, ಇಲ್ಲಿ ಹಾಕೋಬೇಕು ನೀವು. ಓಕೆನಾ? ಈ ಪಾತ್ರೆ ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ ಒಂಚೂರು, ಸಣ್ಣದ್ ಬೇಡ. ಸಣ್ಣದಂದ್ರೆ ಮತ್ತೆ ಮಿಕ್ಸ್ ಮಾಡಕ್ ಆಗಲ್ಲ ನಿಮಗೆ ಅದನ್ನ, ಹಾಗಾಗಿ ದೊಡ್ಡ ಪಾತ್ರೆಗೆ ಹಾಕೊಳ್ಳಿ. ಆಮೇಲೆ ಎಲ್ಲದನ್ನು ಒಂದೇ ಸತಿನೇ ಕರಿಯಂಗಿಲ್ಲ ಫ್ರೆಂಡ್ಸ್. ಈಗ ಇದಾದ ತಕ್ಷಣ ಶೇಂಗಾ ಕರಿಬೇಕು, ಪುಟಾಣಿ ಕರಿಬೇಕು, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಇದು ಅವಲಕ್ಕಿ, ಹಂಗ್ ಮಾಡ್ತಾ ಇರ್ಬೇಕು ಫ್ರೆಂಡ್ಸ್. ಅಕಸ್ಮಾತ್ ನೀವು ಒಂದೇ ಸತಿ ಕರ್ಕೊಂಡ್ರಿ ಅಂದ್ರೆ ಅದೇನು ಟೇಸ್ಟ್ ಬರಲ್ಲ ಫ್ರೆಂಡ್ಸ್. ಆಮೇಲೆ ಕ್ಲೀನ್ ಆಗಿ ಕರಿಯೋದು ಇಲ್ಲ. ಹಾಗಾಗಿ ನಾವು ಒಂದೊಂದೇ ಐಟಮ್ ನ ಕರಿತಾ ಇದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಕೆಂಪಾಗಿ. ಈಗ ನಾವು ಶೇಂಗಾ ಹಾಕೊಂತಿದೀವಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು. ಕೆಲವೊಬ್ರು ಏನ್ ಮಾಡ್ತೀರಾ ಅಂದ್ರೆ ಇದಿರುತ್ತಲ್ಲ ಫ್ರಿಡ್ಜ್, ಅದ್ರಿಂದಾನೇ ಡೈರೆಕ್ಟ್ ಆಗಿ ತಗೊಂಡ್ ಹಾಕ್ತೀರಾ. ಇಲ್ಲ ಫ್ರೆಂಡ್ಸ್, ಅದು ಸಿಡಿಯುತ್ತೆ ಫ್ರೆಂಡ್ಸ್. ಹುಷಾರಾಗಿ ಮಾಡ್ಬೇಕು. ಆ ಫ್ರಿಡ್ಜ್ ಇಂದ ತೆಗೆದ್ಬಿಟ್ಟು ಒಂದು 1/4 ಗಂಟೆ ಅರ್ಧ ಗಂಟೆ ಅದನ್ನ ಹೊರಗ್ ತೆಗ್ದಿಡಿ. ಒಂದೇ ಸತಿ ಫ್ರಿಡ್ಜ್ ಆಗಿ ತೆಗೆದ್ಬಿಟ್ಟು ಹಾಕ್ಬೇಡಿ, ಯಾಕಂದ್ರೆ ಕೂಲ್ ಆಗಿರುತ್ತಲ್ಲ. ಹಾಗಾಗಿ ಅಂದ್ರೆ ಎಲ್ರು ಫ್ರಿಡ್ಜ್ ಅಲ್ಲಿ ಇಡಲ್ಲ, ಅಕಸ್ಮಾತ್ ಯಾರಾದ್ರು ಫ್ರಿಡ್ಜ್ ಅಲ್ಲಿ ಇಟ್ರೆ ಆತರ ಹಾಕಕ್ ಹೋಗ್ಬೇಡಿ. ಓಕೆನಾ? ನಾವು ಒಂದು ಬೌಲ್ ಶೇಂಗಾ ತಗೊಂಡಿದ್ವಿ, ಅದ್ರೊಳಗೆ ಸ್ವಲ್ಪ ಶೇಂಗಾ ಬಿಟ್ಟಿದೀವಿ. ಓಕೆನಾ? ಈ ಕಾಳು ನೋಡ್ಕೊಂಡೆ ಹಾಕ್ಬೇಕು ಫ್ರೆಂಡ್ಸ್. ನಾವ್ ಇವನ್ನ ಆ ಕಾಳು ನೋಡ್ಕೊಂಡೆ ಹಾಕ್ಬೇಕು. ಶೇಂಗಾ, ಈ ಪುಟಾಣಿ ಆಗಿರ್ಲಿ, ಬೆಳ್ಳುಳ್ಳಿ ಆಗಿರ್ಲಿ, ಇವೆಲ್ಲದನ್ನು. ಈಗ ಇದನ್ನು ಅಷ್ಟೇ ಫ್ರೆಂಡ್ಸ್, ಇದೇನ್ ಬಾಳ ಹೊತ್ತು ಕರಿಯಂಗಿಲ್ಲ, ಒಂದು 5-4 ನಿಮಿಷ ಕರಿಬೇಕಷ್ಟೇ. ಇದು ಅಷ್ಟೇ ಒಂಚೂರು ಸ್ವಲ್ಪ ಬ್ಲ್ಯಾಕ್ ಆಗ್ಲಿ, ಸ್ವಲ್ಪ ಬಹಳ ಬೇಡ, ಸ್ವಲ್ಪ ಬ್ಲ್ಯಾಕ್ ಆಗಿ, ಆಮೇಲೆ ಬ್ರೌನ್ ಆಗ್ಲಿ, ಆಮೇಲೆ ರೆಡ್ ಆಗ್ಲಿ. ನೋಡಿ ಈ ತರ ಫ್ರೈ ಮಾಡ್ಕೋಬೇಕು ನೀವು. ಕರಿಯಕ್ ಬಿಟ್ರೆ ಅದು ಫುಲ್ ಬ್ಲ್ಯಾಕ್ ಆಗೋಗುತ್ತೆ. ಈ ತರ ಕೈ ಆಡಿಸ್ತಾ ಇರ್ಬೇಕು. ಮತ್ ಕೆಲವೊಬ್ರು ಒಂದೇ ಸತಿ ಹಾಕೊಳ್ಳೋಣ ಬಿಡು, ಏನ್ ಆಗ್ಬಿಡಲ್ಲ ಅಂತ ಅಂತೀರಾ. ಬೇಡ ಫ್ರೆಂಡ್ಸ್, ಇದನ್ನ ಒಂದೊಂದೇ ಹಾಕೋಬೇಕು. ಆಮೇಲೆ ಕ್ಲೀನ್ ಆಗಿ ಫ್ರೈ ಆಗಲ್ಲ ಅಂದಿದ್ನಲ್ಲ, ಕ್ಲೀನ್ ಆಗಿ ಫ್ರೈ ಆಗಲ್ಲ. ಹಾಗಾಗಿ ಎಲ್ಲದನ್ನು ಸಪ್ರೇಟ್ ಆಗಿ ಕರೀರಿ. ಈ ಕಲರ್ ಆಗ್ಬೇಕು ನೋಡಿ ಫ್ರೆಂಡ್ಸ್, ಎಷ್ಟು ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ಆಮೇಲೆ ಕರಿಯ ಸೌಂಡು ನೋಡಿ ಫ್ರೆಂಡ್ಸ್. ಈಗ ಆಗಿದೆ ಫ್ರೆಂಡ್ಸ್, ತೆಗಿತಾ ಇದೀವಿ. ಇದೇನ್ ಬಾಳ ಹೊತ್ತಿಲ್ಲ, ಒಂದ್ 5 ಮಿನಿಟ್ಸ್ or 4 ಮಿನಿಟ್ಸ್ ಹಾಕೊಂಡ್ರೆ ಅಷ್ಟೇ. ತೆಗಿತಾ ಇದೀವಿ. ಈಗ ಈ ಪಾತ್ರೆಗೆ ಹಾಕೊಂತಾರೆ ನೋಡಿ ಫ್ರೆಂಡ್ಸ್, ಎಷ್ಟು ಕ್ಲೀನ್ ಆಗಿ ಕಲರ್ ಬಂದಿದೆ. ಹಂಗೆ ನೀವು ನಮಗೆ ಕಮೆಂಟ್ ಆಗ್ತಾ ಇದ್ರೆ ಹಂಗೆ ರೆಸಿಪಿ ಮಾಡ್ಕೊಂತ ಹೋಗ್ತೀವಿ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಮಾಡಿ ಬಹಳ ದಿನ ಆಗಿಲ್ಲ, ಆಲ್ಮೋಸ್ಟ್ 1 ವೀಕ್ ಆಗಿದೆ. 1 ವೀಕ್ ಅಲ್ಲೇ ನಾನು 6 ಪೋಸ್ಟ್ ಬಿಟ್ಟಿದ್ದೀನಿ. ಅದ್ರೊಳಗೆ ನಾನೊಂದು ಟೊಮೆಟೊ ಗೊಜ್ಜು ಬಿಟ್ಟಿದ್ದೀನಿ. ನೋಡಿರಾ ಫ್ರೆಂಡ್ಸ್? ಈ ವಿಡಿಯೋ ನೋಡ್ತಿರೋರಿಗೆ ಗೊತ್ತು ಆ ವಿಡಿಯೋ ನೋಡಿದೀರಾ ಅಂತ. ಆ ವಿಡಿಯೋ ಯಾರು ನೋಡಿರ್ತೀರೋ, ಈ ವಿಡಿಯೋನ ಅವರೇ ನೋಡಿರ್ತೀರೋ, ಅವ್ರಿಗೆ ಗೊತ್ತಿರುತ್ತೆ ಹೌದು ಟೊಮೆಟೊ ಗೊಜ್ಜು ಮಾಡಿದ್ದಾನೆ ಅಂತ. ನೀವು ನಮಗೆ ಇನ್ನೂ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿದ್ರೆ, ಶೇರ್ ಅಪ್ ಮಾಡಿದ್ರೆ ನಮಗೆ ಇನ್ನೂ ಮಾಡಕ್ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ರೆಸಿಪಿ ಹೆಂಗ್ ಬಂತು ಅಂತ ಕಮೆಂಟ್ ಮಾಡಿ. ಈಗ ಬನ್ನಿ ಈ ಪುಟಾಣಿ ಕರಿತಾರೆ, ನೋಡ್ಕೊಂಡ್ ಬರೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಪುಟಾಣಿ ಹಾಕಿದ್ರು. ಆಮೇಲೆ ನೀವು ಜೋರು ಇದೆ ಗ್ಯಾಸ್ ಹಿಡ್ಕೊಳ್ಳಿ, ಜೋರಾಗಿ ಹಿಡ್ಕೊಳ್ಳಿ, ಸಣ್ಣ ಹಿಡ್ಕೊಬೇಡಿ. ನಿಮಗ್ ಬೇಗ ಆಗ್ಬೇಕು ಅಂದ್ರೆ ಜೋರಾಗಿ ಹಿಡ್ಕೊಳ್ಳಿ, ಬೇಡ ಅಂದ್ರೆ ಸ್ಲೋ ಆಗಿ ಹಿಡ್ಕೊಳ್ಳಿ. ಇಲ್ಲಿ ನೋಡಿ ಸೌಂಡ್ ಎಷ್ಟು ಚೆನ್ನಾಗ್ ಬರ್ತಾ ಇದೆ ಅಲ್ವಾ?
ಆಹಾ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್. ಇಲ್ಲ ಇದು ಅಷ್ಟೇ ಫ್ರೆಂಡ್ಸ್, ರೆಡ್ ಆಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಯಾಕೆ ಎಷ್ಟು ಚೆನ್ನಾಗಿ ರೆಡ್ ಆಗ್ತಾ ಇದೆ. ಬಂದ್ರೆ ನೋಡು ಆಗಿದೆ ನೋಡಿ ಫ್ರೆಂಡ್ಸ್, ರೆಡ್ ಆಗಿದೆ. ನಿಮಗೆ ಇದು ಬಟಾಣಿ ಅನ್ಸ್ತಿಲ್ಲ ಗೊತ್ತು, ಆದ್ರೆ ಇದು ಬಟಾಣಿನೇ, ವಿಡಿಯೋದಲ್ಲಿ ಹಂಗ ಅನ್ಸಲ್ಲ. ಸಾರಿ ಫ್ರೆಂಡ್ಸ್, ಇದು ಬಟಾಣಿ ಇಲ್ಲ ಪುಟಾಣಿ. ಒಂಚೂರು ಬಾಯಿ ತಪ್ಪು ಬಂತು ನೋಡಿ. ಈಗ ಪಾತ್ರೆ ಹಾಕೊಂಡಿದ್ದಾರೆ ಪುಟಾಣಿನ. ನೋಡಿ ಅಷ್ಟು ಹಾಕೊಳ್ಳಿ, ಮತ್ತ ಅದರ್ಧ ಬಿಟ್ಟು ಇದರ್ಧ ಬಿಟ್ಟು ಬೇಡ. ಎಂತ ಗೊತ್ತಿತ್ತು ಫ್ರೆಂಡ್ಸ್, ಇವಾಗ ನಾವು ಅವಲಕ್ಕಿ ಹಾಕೊಂತ ಇದೀವಿ. ಬೇಜಾರಾಗಬೇಡಿ, ನಾನು ಸುಮ್ಮನೆ ಹಂಗೆ ರಕ್ಷಿತನ್ ತರ ಮಾಡಿದೆ. ಇಲ್ಲ, ಈಗ ನಾವು ಅವಲಕ್ಕಿ ಹಾಕೊಂತಿದೀವಿ. ಬನ್ನಿ ಫ್ರೆಂಡ್ಸ್, ಅವಲಕ್ಕಿ ಹಾಕೊಂಡಿದೀವಿ, ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್. ಇವಾಗ ಚೇಂಜ್ ಆಯ್ತು ಫ್ರೆಂಡ್ಸ್, ಅವಲಕ್ಕಿ ಅಲ್ಲ ಇವಾಗ ಬೆಳ್ಳುಳ್ಳಿ ಹಾಕೊಂತಿದೀವಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೇನೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡ್ವಿ. ಇದೇನಿಲ್ಲ, ಇದು 1 ನಿಮಿಷ 2 ನಿಮಿಷ ಆದ್ರೆ ಸಾಕು. ಇದು ಸೌಂಡ್ ಬರ್ಬೇಕು, ಅಲ್ಲಿ ತನಕ ಕರ್ಕೊಳ್ಳಿ. ಇಲ್ಲಿ ನೋಡಿ ಸೌಂಡ್ ಎಷ್ಟು ಚೆನ್ನಾಗಿರ್ತದೆ ನೋಡಿ. ನೋಡಿ ಫ್ರೆಂಡ್ಸ್, ಸಿಡಿಯುತ್ತೆ. ಒಂಚೂರು ದೂರ ದೂರ ನಿಂತ್ಕೊಂಡ್ ಮಾಡಿ. ಈಗ ಸಿಡಿತು ನೋಡಿ ಫ್ರೆಂಡ್ಸ್, ಕಣ್ಣಿಗೆ ಸಿಡಿತು ನನಗೆ. ನೋಡಿ ಫ್ರೆಂಡ್ಸ್ ಹೆಂಗ್ ಸಿಡಿತಾ ಇದೆ. ಒಂಚೂರು ಹುಷಾರಾಗಿ ಫ್ರೆಂಡ್ಸ್, ನೀವು ಕ್ಲೀನಾಗಿ ಜಜ್ಜಿಲ್ಲ ಅಂದ್ರೆ ಸಿಡಿಯುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ಕ್ಲೀನಾಗಿ ಜಜ್ಜಿದ್ರೂ ಸಿಡಿಯುತ್ತೆ. ಹುಷಾರು, ಒಟ್ಟು ಹುಷಾರು. ನಾನೇ ಜಜ್ಜಿ ಕೊಟ್ಟಿದ್ದೆ ಫ್ರೆಂಡ್ಸ್ ಇದನ್ನ, ಅದಕ್ಕೆ ಹಂಗ್ ಸಿಡಿದಿದೆ. ಒಂಚೂರು ದೂರದಿಂದನೇ ಕರೀರಿ ಇವನ್ನೆಲ್ಲ, ಇವೆಲ್ಲ ಎಣ್ಣೆ ಡೇಂಜರ್. ಇವಾಗ ಅವಲಕ್ಕಿ ಹಾಕೊಂತಿದೀವಿ ನೋಡಿ ಫ್ರೆಂಡ್ಸ್. ಆ ಬೆಳ್ಳುಳ್ಳಿನೂ ಇದಕ್ಕೆ ಹಾಕೋಬೇಕು, ಮತ್ ಬೇರೆ ಎಲ್ಲ ಹಾಕೋಬೇಡಿ. ಅಲ್ಲಿ ನೋಡಿ ಫ್ರೈ ಮಾಡಿ. ಈಗ ಅವಲಕ್ಕಿ ಹಾಕೊಂತಿದೀವಿ ನಾವು. 4 ಜನಕ್ಕೆ 1 ಬೌಲ್ ಅವಲಕ್ಕಿ ಹಾಕೊಂತಿದೀವಿ. 1 ಬೌಲು ನಮಗ್ ಸಾಕು, 1 ಬೌಲ್ ಅವಲಕ್ಕಿ. ಅಯ್ಯೋ ಫ್ರೆಂಡ್ಸ್, 1 ಬೌಲ್ ಅವಲಕ್ಕಿನೇ ಬಹಳ ಹೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಒಳ್ಳೆ ಮಂಡಕ್ಕಿ ಆದಂಗ ಆಗ್ತಾ ಇದಾವಲ್ಲ. ಇದರಿಂದಾನೇ ಮಂಡಕ್ಕಿ ಬಿಡ್ತಾರಲ್ಲ ಫ್ರೆಂಡ್ಸ್. ನೋಡಿ, ಹೌದಾ ಮಮ್ಮಿ, ಇದರಿಂದಾನೇ ಮಂಡಕ್ಕಿ ಮಾಡ್ತಾರಾ? ಇಲ್ಲ, ಕರ್ದ ಅವಲಕ್ಕಿ. ನೋಡಿ ಫ್ರೆಂಡ್ಸ್ ಹೆಂಗೈತಿ, ನಿಜ ಮಂಡಕ್ಕಿ ಇದರಿಂದಾನೇ ಮಾಡ್ತಾರೆ. ಪಕ್ಕ ಇದನ್ನೇ ಮಾಡ್ತಾರೆ ಫ್ರೆಂಡ್ಸ್, ಆದ್ರೆ ಮೋಸ ಮಾಡಿ ತರ್ತಾರೆ. ಹಂಗೆ ಗೊತ್ತಿಲ್ಲ, ಅವ್ರದ್ದು ಏನೋ ಇರ್ಬೋದು. ನೋಡಿ ಫ್ರೆಂಡ್ಸ್, ಈಗ ಮಂಡಕ್ಕಿ ಅಂತ ಅನ್ಸುತ್ತೆ ಫ್ರೆಂಡ್ಸ್. ನೋಡ್ರಿ, ಇಲ್ಲಿ ನಿಜವಾಗ್ಲೂ ಮಂಡಕ್ಕಿನೇ ಅನ್ಸುತ್ತೆ ಫ್ರೆಂಡ್ಸ್. ಹೊರಗಡೆಯಿಂದ ಮಂಡಕ್ಕಿ ತರ ಇಲ್ಲಿಂದನೇ ಮಾಡ್ಬೋದಲ್ಲ ಫ್ರೆಂಡ್ಸ್ ಮಂಡಕ್ಕಿ. ಸುಮ್ಮನೆ ಸಾಯಂಕಾಲದ ಹೊತ್ತು ಚಾನಾರೋದ್ರ ಜೊತೆಗೆ ಕುತ್ಕೊಂಡು ತಿನ್ಬೋದಲ್ಲ ಫ್ರೆಂಡ್. ಮತ್ತೆ ಏನು ಮಾಡಕ್ ಹೋಗ್ಬೇಡಿ, ಅವಲಕ್ಕಿನ ಇದು ಹಂಗೆ ಉಬ್ಬುತ್ತೆ ನೋಡಿ. ಇದನ್ನು ಇಲ್ಲಿಗೆ ಹಾಕೋಬೇಕು, ಆಯ್ತಾ? ಇದೇನಿಲ್ಲ, ಒಂಚೂರು ಹುಬ್ಬ ತನಕ ಅಷ್ಟೇ ಫ್ರೆಂಡ್ಸ್. ಇದು ಒಂಚೂರು ರೆಡ್ ಆಗ್ಬೇಕು, ಬಾಳ ಹೊತ್ತಿಲ್ಲ. ಇದು ಒಂಚೂರು ಹುಬ್ಬಿದ್ರೆ ಸಾಕು ನೋಡಿ. ಇದಕ್ಕೂ ಇಲ್ಲಿಗೆ ಹಾಕೊಳ್ಳಿ. ಇದನ್ನು ಲಾಸ್ಟ್ ಉಳ್ದಿರೋದಂದ್ರೆ ಕರ್ಬೇವ್ ಒಂದೇ ಫ್ರೆಂಡ್ಸ್. ಕರ್ಬೇವ್ ಒಂದೊಂದು ಚಟಾಪಟ ಅನ್ಸ್ಬಿಟ್ರೆ, ಆಮೇಲೆ ಅದಕ್ಕೆಲ್ಲ ಖಾರ ಗಿರ ಎಲ್ಲ ಮಿಕ್ಸ್ ಮಾಡಿ ಕಲ್ಸಿ ತಿಂದ್ಬಿಟ್ರೆ ಹೋಗಿತ್ತು ಫ್ರೆಂಡ್ಸ್. ಆಮೇಲೆ ಕೆಲವೊಬ್ರು ದಪ್ಪ ಅವಲಕ್ಕಿನ ಇರುತ್ತೆ, ಅದೊಂಚೂರು ಚೆನ್ನಾಗಿ ಕರಿಬೇಕು ಫ್ರೆಂಡ್ಸ್. ದಪ್ಪ ಅವಲಕ್ಕಿ ಅಂದ್ರೆ ಚೆನ್ನಾಗಿ ಕರಿಬೇಕು. ನಮ್ದು ಮೀಡಿಯಂ ಅವಲಕ್ಕಿ, ಕೆಲವೊಬ್ರು ದಪ್ಪ ಅವಲಕ್ಕಿ ಇರುತ್ತೆ. ಇಲ್ಲಿ ನೋಡಿ, ಈ ತರ ಲೈನ್ 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 ತರ ಬರ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ಇದನ್ನ ನೋಡಿ, ಅರಳ್ಬೇಕು ಫ್ರೆಂಡ್ಸ್. ಸೈಡಿಗೆಲ್ಲ ಒಂಥರ ಬಿರುಪ್ 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 ತರ ಬರ್ಬೇಕು. ಫ್ರೆಂಡ್ಸ್ ಲೈಕ್ ಮಾಡೋದ್ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ, ಕಮೆಂಟ್ ಮಾಡೋದ್ ಮರೆಯಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಆಮೇಲೆ ನಿಮ್ ಫ್ರೆಂಡ್ಸ್ ಯಾರು ಕೇಳ್ತಾ ಇದ್ರೆ ಇದನ್ನ ಶೇರ್ ಮಾಡಿ. ಅಕಸ್ಮಾತ್ ಶೇರ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಮ್ದು ಇದು ಏನದು ಯೂಟ್ಯೂಬ್ ಚಾನಲ್ ನೇಮ್ ಇದೆಯಲ್ಲ ಅದನ್ನಾರ ಕೊಡಿ, ಅವ್ರು ಓಪನ್ ಮಾಡ್ಕೊಂಡು ನೋಡ್ತಾರೆ ಎಲ್ಲಾ ರೆಸಿಪಿನ. ಓಕೆ ಫ್ರೆಂಡ್ಸ್, ಈಗ ಏನಾಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್.
ಮತ್ತ ಆಮೇಲೆ ನಾನು ಒಂದ್ ಬೌಲ್ ಅವಲಕ್ಕಿ ಹಾಕೊಳ್ಳಿ ಅನ್ನಲ್ಲ, ಒಂದ್ ಬೌಲ್ ಬೇಡ, ಅಂದ್ರೆ ಅದ್ರ ಮೇಲೆ ಒಂಚೂರು ಜಾಸ್ತಿ ಹಾಕೊಳ್ಳಿ, ಅಂದ್ರೆ ಒಂದು ಮುಷ್ಟಿ ಇಷ್ಟ ಹಾಕೊಳ್ಳಿ ಅಷ್ಟೇ. ನಾವ್ 4 ಜನ ಇದೀವಲ್ಲ, ಹಾಗಾಗಿ ಒಂದ್ ಬೌಲ್ ಹಾಕೊಂಡಿದೀವಿ. ಒಂದು ಬೌಲೇ ಜಾಸ್ತಿ ಆಗುತ್ತೆ. ನೀವು 8 ಜನ ಇದ್ರೆ 1-2 ಬೌಲ್ 3 ಬೌಲ್ ಹಾಕೊಳ್ಳಿ ಅಷ್ಟೇ, ಮತ್ತ ಅದ್ರಕ್ಕಿಂತ ಮೇಲೆ ಹಾಕೋಬೇಡಿ. ಓಕೆನಾ? ಈಗ ಬನ್ನಿ ಏನಾಗಿದೆ ನೋಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಹಿಂಗೆ ಇಡ್ತೀವಿ. ಹುಷಾರು ಫ್ರೆಂಡ್ಸ್, ಇಲ್ಲಿ ನೋಡಿ ಹೆಂಗಷ್ಟು ಜೋರಾಗಿ ಸಿಡಿಯುತ್ತೆ. ಹುಷಾರು ಫ್ರೆಂಡ್ಸ್, ಒಂಚೂರು ಹುಷಾರು, ಎಷ್ಟು ಜೋರಾಗಿ ಸಿಡಿಯುತ್ತೆ ನೋಡಿ ಫ್ರೆಂಡ್ಸ್. ನನ್ನ ಕೈ ಬಿಟ್ಬಿಡ್ತು, ಒಂಚೂರು ಝೂಮ್ ಮಾಡ್ತೀನಿ ನೋಡಿ. ಹುಷಾರು ಫ್ರೆಂಡ್ಸ್, ನೀವು ಕರಿಯುವಾಗ ನಾವ್ ಹಂಗೆ ಹಾಕಿದ್ವಿ ಫ್ರೆಂಡ್ಸ್. ಆಯ್ತು, ಈಗ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸ್ಟವ್ ಆಫ್ ಮಾಡಿದ್ವಿ ನೋಡಿ. ನಾವ್ ಹಂಗೆ ಫ್ರೆಶ್ ಹಾಕಿದ್ವಿ ಫ್ರೆಂಡ್ಸ್. ನೀವು ಫ್ರೆಶ್ ಹಾಕಿ, ಆದ್ರೆ ಬಿಡಿಸಕ್ ಹೋಗ್ಬೇಡಿ, ಒಟ್ಟು ಬಿಡ್ಸಕ್ ಹೋಗ್ಬೇಡಿ. ಇದನ್ನ ಹಂಗೆ ಕಡ್ಡಿ ಸಮೇತನೇ ಹಾಕಿ, ಆಮೇಲೆ ಬೇಕಿದ್ರೆ ಬಿಡಿಸ್ಕೊಳ್ಳಿ. ಇಲ್ಲಿ ನೋಡಿ, ಈಗ ಬಿಡಿಸ್ತಾ ಇದೀವಿ. ಅದೇ ಈ ತರ ಬಿಡಿಸ್ಬೇಕು, ಅವಾಗ ಕ್ಲೀನ್ ಆಗಿ ಸಾಫ್ಟ್ ಆಗಿ ಬರುತ್ತೆ. ಆಮೇಲೆ ಫ್ರೆಶ್ ಆಗಿ ಇದು ನಾವು ಕರ್ದಿದ್ದನ್ನ ಕರ್ಬೇವು ಫ್ರೆಶ್ ಇದೆಲ್ಲ ಸಖತ್ ಟೇಸ್ಟ್ ಕೊಡುತ್ತೆ. ಈಗ ಖಾರದ ಪುಡಿ ಹಾಕಿ ಕಲಿಸ್ತೀವಿ ನೋಡಿ. ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಹಾಕೊಳ್ಳಿ, ಸ್ವಲ್ಪ ಖಾರದ ಪುಡಿ ತಿನ್ನೋ ಸ್ವಲ್ಪ ಹಾಕೊ, ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ಳಿ, ಸ್ವಲ್ಪ ಬಾಳ ಬೇಡ, ಕಲರ್ ಬರೋಕಷ್ಟೇ ಹಾಕೊಳ್ಳೋದು. ಇದನ್ನ 1 ಸ್ಪೂನ್ ಹಾಕೊಂಡಿಲ್ಲ ನಾವು, ಅರ್ಧ ಸ್ಪೂನ್ ಹಾಕೊಂಡಿರೋದಷ್ಟೇ. ಇವಾಗ ಸಾಲ್ಟ್ ಹಾಕೊಂತಾ ಇದೀವಿ ನೋಡಿ, ಸಾಲ್ಟ್ ಹಾಕೊಂತಾ ಇದೀವಿ. ನೀವೆಲ್ಲ ಐಟಮ್ಸ್ ಹಾಕೊಳ್ಳಿ, ಆಮೇಲೆ ಲಾಸ್ಟಿಗೆ ಕಳಿಸ್ಕೊಳ್ಳಿ. ಈಗ ಮಿಕ್ಸ್ ಮಾಡಿ, ಕೈ ಹಾಕಕ್ ಹೋಗ್ಬೇಡಿ ನೋಡಿ. ಎಷ್ಟು ಚೆನ್ನಾಗಿ ಕೆಳಗಿರೋ ಐಟಮ್ಸ್ ಎಲ್ಲ ಮೇಲ್ ಬರ್ತಾ ಇದಾವೆ, ಮೇಲಿರೋವೆಲ್ಲ ಕೆಳಗ್ ಹೋಗ್ತಾ ಇದಾವೆ, ಮತ್ತೆ ಮೇಲಿರೋವೆಲ್ಲ ಕೆಳಗ್ ಹೋಗ್ತಾವೆ ನೋಡಿ. ಎಷ್ಟು ಚೆನ್ನಾಗಿದೆ. ಈಗ ಮಾಡಿದ ತಕ್ಷಣ ಒಂಚೂರು ಆಯಿಲ್ ಆಗುತ್ತೆ, ಆಮೇಲೆ ಎಲ್ಲ ಕ್ಲೀನ್ ಆಗಿ ಹೀರ್ಕೊಳ್ಳುತ್ತೆ ಫ್ರೆಂಡ್ಸ್ ನೋಡಿ. ಕ್ಲೀನ್ ಆಗಿ ಕಲರ್ ಬಂತು. ಆಶಿಕ್ ಫಿನಿಶ್ ಆಯ್ತು ಫ್ರೆಂಡ್ಸ್. ಏನಿದ್ರಿ ಈಗ ಟೇಸ್ಟ್ ನೋಡೋದು ಅಷ್ಟೇ ಫ್ರೆಂಡ್ಸ್ ನೋಡಿ. ಕರ್ಬೇವು ಒಂಚೂರು ಬ್ಲ್ಯಾಕ್ ಆಗೋ ತನಕ ಕರ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಕರೆಕ್ಟ್ ಆಗಿದೆ. ಈಗ ಎಲ್ಲ ರೆಡಿ ಆಗಿದೆ. ಒಂದ್ ಬೌಲಿಗೆ ಹಾಕೊಂಡಿದೀನಿ, ತಿನ್ನೋದೊಂದೇ ಬಾಕಿ ಫ್ರೆಂಡ್ಸ್. ಆಮೇಲೆ ನೀವು ಬೇಕಾದ್ರೆ ಸಕ್ಕರೆ ಪುಡಿ ಹಾಕೊಳ್ಳಿ, ಇಲ್ಲಾಂದ್ರೆ ಬರೀ ಸಕ್ಕರೆನೆ ಹಾಕೊಳ್ಳಿ, ಏನಾಗಲ್ಲ. ಬೇಕಾದ್ರೆ ಎಷ್ಟು ಫ್ರೆಂಡ್ಸ್. ಈಗ ಟೇಸ್ಟ್ ನೋಡ್ತಾ ಇದೀನಿ ನೋಡಿ. ಫ್ರೆಂಡ್ಸ್, ಏನದು ಬೆಳ್ಳುಳ್ಳಿ ಜಜ್ಜಿದ್ವಲ್ಲ, ಅದ್ರ ಫ್ಲೇವರ್ ಬರ್ತಾ ಇದೆ, ಶೇಂಗಾ ಎಲ್ಲದ್ರದ್ದು ಫ್ಲೇವರ್ ಬರ್ತಾ ಇದೆ. ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹೆಂಗ್ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.